ನೀವ್ ಒಪ್ಕೋತಿರೋ ಇಲ್ವೋ ನನಗ್ ಗೊತ್ತಿಲ್ಲ, ಆದ್ರೆ ನೀವ್ ಏನ್ ಹೇಳೋಕೆ ಅಂತ ನಮ್ ಮನೆಗ್ ಬಂದಿದ್ರು ಆ ಮಾತುಗಳನ್ ಕೇಳಿ ನನಗ್ ನಿಮ್ಮೇಲಿದ್ದ ಪ್ರೀತಿ ಮತ್ತೆ ಗೌರವ ಸ್ವಲ್ಪನೂ ಕಡಿಮೆ ಆಗಿಲ್ಲ. ನಾನ್ ಒಳಗ್ ಹೋಗ್ತೀನಿ. ಹುಷಾರು, ನೋಡ್ಕೊಂಡು ಹೋಗಿ. ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ ಇಲ್ಲ, ನನಗೇನು ಆಗಿಲ್ಲ, ನಾನ್ ಆರಾಮಾಗಿದ್ದೀನಿ. ಇದನ್ ಕೂಡಿ ನಾನ್ ತಗೊಂಡ್ ಬರ್ತೀನಿ. ಬೇಡ ಬೇಡ, ನಾನೇ ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲ, ಕೊಡಿ. ಇದೇನಿದು ಇಷ್ಟು ಭಾರ ಇದೆ? ಏನಿದೆ ಇದರಲ್ಲಿ? ನೀವೆಲ್ರೂ ಹೋಗ್ತಿದ್ರಿ ಅಲ್ವಾ, ಅದಕ್ಕೆ ಸ್ವಲ್ಪ ಪೂರಿ ಮಾಡ್ಕೊಂಡ್ ಬಂದಿದ್ದೆ ನಿಮ್ಮೆಲ್ಲರಿಗೋಸ್ಕರ ಅಂತ. ಶರತ್, ಏನಾಯ್ತು? ನೀನ್ ಯಾಕೆ ಹೊರಗಿದ್ಯಾ? ಅನು ಚಿಕ್ಕಮ್ಮ, ನೀವೊಬ್ರೇ ಎಲ್ಲಿಂದ ಬರ್ತಾ ಇದ್ದೀರಾ? ಕಟಕ್ಗೆ ವಾಪಸ್ ಹೋಗ್ತಿದೀವಲ್ಲ, ಅದಕ್ಕೆ ಅನಂತ್ ಅವ್ರನ್ನ ಒಂದ್ಸಲ ಭೇಟಿಯಾಗಿ ಬಂದೆ. ಯೋಚನೆ ಮಾಡ್ಬೇಡ, ನಾನ್ ಶಸ್ತ್ರಗಳನ್ನೇನು ತಗೊಂಡ್ ಬಂದಿಲ್ಲ. ಶರತ್, ನಾನ್ ಸುಶೀಲ್ನ ನೋಡ್ಕೊಂಡ್ಬಂದೆ. ನೋಡ್ಕೊಂಬಂದ್ರ? ಹೌದು, ಅವನ್ನ ನೋಡಿ ಹೆಮ್ಮೆ ಅನ್ನಿಸ್ತು. ಅವ್ರ ಗುರಿ ತಲುಪೋದಿಕ್ಕೆ ಬಹಳಷ್ಟು ಜನರು ಪ್ರಾಣ ತ್ಯಾಗ ಮಾಡ್ಬೇಕಾಗತ್ತೆ. ಅವ್ರನ್ನ ತಡೆಯೋದು ತುಂಬಾ ಕಷ್ಟ. ಅವರೆಲ್ಲರೂ ಅವರ ಗುರಿ ಕಡೆಗೆ ಹೋಗ್ತಾ ಇದ್ದಾರೆ ಅನು ಚಿಕ್ಕಮ್ಮ. ನನ್ನ ಕೈಯಲ್ಲಿ ಇದು ಸಾಧ್ಯ ಇಲ್ವೇನು? ಆದ್ರೆ ಸುಭಿ ದೊಡ್ಡವನಾದ್ಮೇಲೆ ದೇಶಕ್ಕೋಸ್ಕರ ಏನೋ ಒಂದು ಸಾಧನೆ ಮಾಡೇ ಮಾಡ್ತಾನೆ. ಅವನಲ್ಲಿ ಆ ಶಕ್ತಿ ಇದೆ ಅನು ಚಿಕ್ಕಮ್ಮ. ಬಟ್ಟೆ ಇಡೋದ್ರಿಂದ ಪುಸ್ತಕ ಎಲ್ಲ ಮಡ್ಚ್ ಹೋಗ್ತಿದೆ. ಈ ಪುಸ್ತಕನ ಎಲ್ಲಿ ಇಡ್ಲಿ? ಮೊದ್ಲೇ ನಂಗೆ ಭಾಷೆ ಓದಕ್ ಬರಲ್ಲ. ಹೇಗಾದ್ರೂ ಮಾಡಿ ನಾನು ಆದಷ್ಟು ಬೇಗ ಈ ಪುಸ್ತಕನ ಓದ್ ಮುಗಿಸ್ಬೇಕು. ನಾನು ನನ್ನ ಗುರಿನ ಮುಟ್ಲೇಬೇಕು. ಸುಭಿ, ಏನ್ ಮಾಡ್ತಿದ್ಯಾ ನೀನು? ಮತ್ತೆ ಯಾವ ಗುರಿ ಮುಟ್ಟೋದ್ರ ಬಗ್ಗೆ ಮಾತಾಡ್ತಿದೀಯಾ? ಅನು ಚಿಕ್ಕಮ್ಮ, ಈ ಪುಸ್ತಕನ ನಾನು ಬೇಗ ಓದ್ ಮುಗಿಸ್ಬೇಕು. ಇದೇ ಗುರಿ ಬಗ್ಗೆ ಮಾತಾಡ್ಕೊಳ್ತಿದ್ದೆ. ಎಲ್ಲಿ ಕೊಡು ನನ್ಗೆ. ಸುಬಿ, ಈ ಗುರಿ ಮುಟ್ಟೋದು ತುಂಬಾ ಕಷ್ಟ ಇದೆ. ನೀನ್ ಈ ಗುರಿ ತಲುಪೋದಿಕ್ಕೆ ಸಾಧ್ಯನಾ? ಅರೆ ಅನು ಚಿಕ್ಕಮ್ಮ, ನೀವಿಲ್ಲಿ? ಅಮ್ಮ ನಿಮ್ಮನ್ನ ತುಂಬಾ ಹೊತ್ತಿಂದ ಹುಡುಕ್ತಿದ್ದಾರೆ. ನೀವು ಹೊರಗಿಂದ ಬಂದಿರೋ ಹಾಗಿದೆ. ಇಲ್ಲ ಇಲ್ಲ ಪ್ರೋಮಿ, ನಾನ್ ಹಿತ್ಲಲ್ಲೇ ಇದ್ದೆ. ಅಕ್ಕ ಕರೀತಿದ್ಲಾ? ವಿಭಾ, ನೀನ್ ಚೆನ್ನಾಗಿದೀಯಾ? ನೀವ್ ಚೆನ್ನಾಗಿದ್ದೀರಾ ಅಕ್ಕ? ಹಾ, ನಾನ್ ಚೆನ್ನಾಗಿದ್ದೀನಿ. ನಾನ್ ಅಕ್ಕನ ಹತ್ರ ಹೋಗ್ತಿದ್ದೀನಿ. ಇದೇನ್ ಮಾಡ್ತಿದ್ಯಾ ಸುಬಿ? ನಿನ್ ಬ್ಯಾಗ್ನ ನೀನೇ ಪ್ಯಾಕ್ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಇಷ್ಟೊತ್ತಾದ್ರೂ ಏನು ಮಾಡೇ ಇಲ್ಲ. ಈಗ ನಿನ್ನಿಂದ ನಾವು ಹೊರಡೋ ತಡ ಆಗತ್ತೆ, ನೋಡ್ತಿರೋ. ಸುಭಿ, ಇಲ್ಲಿ ನೋಡು, ಬಟ್ಟೆ ಒಗೆಯೋನು ನಿನ್ ಬಟ್ಟೆನ ನನ್ ಕೋಣೆಲಿಟ್ಟು. ನನ್ ಬಟ್ಟೆ ಅಲ್ಲಿತ್ತ? ಎಷ್ಟೊತ್ತಿಂದ ಇದನ್ನೇ ಹುಡುಕ್ತಾ ಇದೆ ಗೊತ್ತಾ? ಒಳ್ಳೇದಾಯ್ತು, ನೀನ್ ಬಟ್ಟೆ ಹುಡುಕ್ತಿದ್ದೆ. ನಿನ್ ಶರತ್ ಅಣ್ಣ ಸರಿಯಾದ ಸಮಯಕ್ಕೆ ಬಟ್ಟೆ ಕೊಡಕ್ ಬಂದಿದ್ದಾನೆ. ನೀನ್ ಯೋಚನೆ ಮಾಡ್ಬೇಡ ಶರತ್, ನಿನಗೋಸ್ಕರ ಪೂರಿನ ಎತ್ತಿಟ್ಟಿರ್ತೀನಿ ನಾನು. ವಿಭಾವತಿ,
ನಂಗೆ ಹೊರಗಡೆ ಸ್ವಲ್ಪ ಕೆಲ್ಸ ಇದೆ, ಹೋಗ್ ಬರ್ತೀನಿ. ಸುಭಾಷ್, ನಿನ್ ಬಟ್ಟೆಗಳನ್ನೆಲ್ಲ ನನಗ್ ಕೊಡು, ನಾನ್ ಪ್ಯಾಕ್ ಮಾಡ್ಕೊಡ್ತೀನಿ. ಸುಭಾಷ್, ಅರಿರೇ, ನೀನು ವಿವೇಕಾನಂದರ ಪುಸ್ತಕನೂ ಓದ್ತ್ಯಾ? ಓದೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಅವನ್ ಗಮನ ಎಲ್ಲ ಈಗ ಇದ್ರ ಮೇಲೆ ಇದೆ. ಅವನೇನಾದ್ರೂ ಸಾಧನೆ ಮಾಡ್ಬೇಕು ಅಂದ್ರೆ ಸಾಧನೆ ಮಾಡದೆ ಬಿಡೋದಿಲ್ಲ ಅಲ್ವಾ ಸುಭಿ? ನಾನು ನನ್ನ ಜೀವನದಲ್ಲಿ ಗುರಿ ಮುಟ್ಟೋದ್ರಲ್ಲಿ ತಪ್ಪು ಮಾಡಿದ್ದೀನಿ ಅನ್ಸುತ್ತೆ. ಆದ್ರೆ ಸುಬಿ ಹಾಗೆ ಮಾಡೋದಿಲ್ಲ. ಸುಭಿ, ನೀನು ವಿಭಾ ಅಕ್ಕಂಗೆ ನಿನ್ ಕಟಕ್ಕಿನ ಅಡ್ರೆಸ್ ಕೊಟ್ಟ್ಯಾ? ನಿನಗೇನಾದ್ರೂ ಪತ್ರ ಬರೆಯೋ ಮನ್ಸಾದ್ರೆ ನಾನು ಈಗ್ಲೇ ಬರ್ದ್ಕೊಟ್ಟೆ. ವಿಭಾ ಅಕ್ಕ, ನೀವು ನಂಗೆ ಪತ್ರ ಬರೀತೀರಾ ಅಲ್ವಾ? ಖಂಡಿತ ಬರಿತೀನಿ. ನೀನ್ ಉತ್ತರನ ಕಳಿಸ್ತೀಯ ಅಲ್ವಾ? ತಗೊಳ್ಳಿ. ಈಗ ನಾನು ಇಂಗ್ಲಿಷಲ್ಲಿ ಬರ್ದಿದ್ದೀನಿ. ಸ್ವಲ್ಪ ದಿನ ಆದ್ಮೇಲೆ ನಮ್ಮ ಭಾಷೆಯಲ್ಲಿ ಬರ್ದ್ಕೊಡ್ತೀನಿ. ಸುನೀಲ್, ಸುಧೀರ್. ಅಮ್ಮ, ಪ್ರೋಮಿ ಅಕ್ಕ. ಸುನೀಲ್, ಅಲ್ಲ ನೀವೆಲ್ರು ಇಷ್ಟ ಬೇಗ ಬಂದ್ಬಿಟ್ರಾ? ಯಾಕೆ ನಾವ್ ಇಷ್ಟ ಬೇಗ ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಇಲ್ಲ ಇಲ್ಲ, ಹಾಗೆಲ್ಲ ಏನು ಇಲ್ಲಮ್ಮ. ನಮ್ಗಂತೂ ಮನೇಲಿ ಒಬ್ಬೊಬ್ರೇ ಇರೋಕೆ ಮನ್ಸೇ ಬರ್ತಿರ್ಲಿಲ್ಲ. ನಾವಿಬ್ರೇ ಎಷ್ಟಂತ ಆಟಾಡೋದು. ಸುನಿಲ್ ಅಣ್ಣ ಪತ್ರ ಬರಿಬೇಕು ಅಂತಿದ್ರು ನಮ್ಮನ್ನ ಇಲ್ಲಿಂದ ಕರ್ಕೊಂಡ್ ಹೋಗೋಕೆ. ಆದ್ರೂ ಪರವಾಗಿಲ್ಲಮ್ಮ, ಪತ್ರ ಬರೆಯೋಕಾದ್ರೂ ಯೋಚನೆ ಮಾಡ್ತಿದ್ರಲ್ಲ ಇವರು. ಸುಭೀನೇನಾದ್ರೂ ಇಲ್ಲಿ ಬಿಟ್ಟು ಹೋಗಿದ್ರೆ ಒಂದೇ ದಿನಕ್ಕೆ ಓಡ್ ಬಂದ್ಬಿಡ್ತಿದ್ದ ನಮ್ಮ ಹತ್ರ. ಅಮ್ಮ, ಸುಬಿ ಅಲ್ಲಿ ಕಾಣಿಸ್ತಿಲ್ಲ. ಅವ್ನು- ಸುಬಿ, ಸುಬಿ. ಸತೀಶ್ ಅಣ್ಣ, ಶರತ್ ಅಣ್ಣ, ಸುರೇಶ್ ಅಣ್ಣ, ನೀವೆಲ್ರೂ ಬಂದ್ಬಿಟ್ರಾ? ಈಗ ಸುರೇಶ್ ಅಣ್ಣ ಬಂದಿದ್ದಾರೆ ಅಂದ್ರೆ ನಾವೆಲ್ಲರೂ ಜೊತೆಲೇ ಆಡ್ಬೋದು. ನಾನ್ ಸುರೇಶ್ ಅಣ್ಣನ ಟೀಮು. ಸುಬಿ, ನೀನ್ ಯಾರ ಟೀಮಲ್ಲಿ ಆಡ್ತೀಯಾ? ಮೊದ್ಲು ಈ ಗಿಡನ ಎಲ್ಲಾದ್ರೂ ಇಡ್ಬೇಕು. ಅದನ್ನೆಲ್ಲ ಆಮೇಲೆ ಮಾಡ್ಕೊ, ಮೊದ್ಲು ಟೀಮ್ ಮಾಡ್ಕೊಳ್ಳೋಣ. ಏನಂತೀರಾ? ಅಯ್ಯೋ ತಡ್ಕೊಳ್ಳಿ ಚಿಕ್ಕ ಮಾವ, ಮೊದ್ಲು ಕೈಕಾಲು ತೊಳ್ಕೊಳ್ಳಿ. ಹಾ ಚಿಕ್ಕ ಮಾವ, ಮೊದ್ಲು ಹೊಟ್ಟೆಗೆ ಬೀಳ್ಬೇಕು. ಸುಬಿ, ಇದನ್ನ ನನಗ್ ಕೊಡು. ಅಯ್ಯೋ ಅಮ್ಮ, ಇವ್ರ ಹುಡುಗಾಟ ಶುರುವಾಯ್ತು. ಬನ್ನಿ ನಾವೆಲ್ಲರೂ ಒಳಗ್ ಹೋಗೋಣ. ನಾನ್ ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೋತೀನಿ ಪ್ರೋಮಿ, ನನಗ್ ಸುಸ್ತಾಗ್ತಿದೆ. ಸರಿ ಅಮ್ಮ. ಮಕ್ಕಳು ಚಿಕ್ಕವರಾಗಿದ್ದಾಗ್ಲೇ ತುಂಬಾ ಚೆನ್ನಾಗಿರುತ್ತೆ. ಆಟ ಪಾಠ ಮೋಜು ಮಸ್ತಿ ಮಾಡ್ಕೊಂಡು ಎಷ್ಟು ಖುಷಿಯಾಗಿರ್ತಾರೆ. ದೊಡ್ಡವರಾದ್ಮೇಲೆ ಅವ್ರ ತಲೆಯಲ್ಲಿ ಏನೇನೋ ಗೊಂದಲ ಉಂಟಾಗತ್ತೆ. ಆದ್ರೂ ಅವ್ರು ದೊಡ್ಡವ್ರಾಗ್ಲೇಬೇಕಲ್ವಾ? ನೀನ್ ಹೇಳಿದ್ದು ಸರಿನೇ ಪ್ರಭಾ. ಶರತ್ಗೆ ಅವನ್ ತಪ್ಪಿನ ಅರಿವಾಗತ್ತೆ ಅಂತ ನಾನು ಅನ್ಕೋತಿದ್ದೀನಿ. ಮತ್ತಿದಕ್ಕೆಲ್ಲ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ, ನಾನು ಆಮೇಲೆ ಅವನ ಹತ್ರ ಮಾತಾಡ್ತೀನಿ. ನಡಿ. ಸುಬಿ, ಏನ್ ಮಾಡ್ತಿದ್ದೆ? ಈ ಗಿಡ ಇಲ್ಲೇ ಇಟ್ಬಿಡು. ಈ ಗಿಡ ಜಗ್ಲಿಲೇ ಇರ್ಬೇಕು. ಇಲ್ಲ, ಮಾಡಿ ಮೇಲೆ. ಜಗ್ಲಿಲೇ. ಶರತಣ್ಣ, ಇವತ್ ನೀವೇ ಸುಬಿಗೆ ಅರ್ಥ ಮಾಡಿಸ್ಬೇಕು. ಸುಬಿ, ನಿನ್ನ ಮಾತ್ ಕೇಳು. ಇದನ್ನ ಮೇಲಿಡೋಣ. ಹೀಗೆ ಜಗಳ ಮಾಡ್ತಿದ್ರೆ ಆಗಲ್ಲ. ಈಗ ಶುರು ಮಾಡೋಣ. 10, 9, 8. ಚಿಕ್ಕಮಾವ, ಇದೆಲ್ಲ ಬೇಡ. ಟಾಸ್ ಹಾಕೋಣ, ಟಾಸ್. ಶರತಣ್ಣ, ಕಾಸ್ ಕೊಡಿ. ಟಾಸ್ ಹಾಕ್ತಿದ್ದೀರಾ? ಹಾಗಾದ್ರೆ ನಾವೆಲ್ರೂ ಕ್ರಿಕೆಟ್ ಆಡ್ತೀವಾ? ಅರೆ ಒಂದ್ ನಿಮಿಷ ಇರಿ ಸುರೇಶ್, ನೀವು ಕ್ರಿಕೆಟ್ ಆಡ್ತೀರಾ ಅಂತ ಹೇಳಿದ್ರಿ, ಆದ್ರೆ ಕ್ರಿಕೆಟ್ ಎಲ್ಲ ಆಡ್ತೀರಾ? ಮಧ್ಯಾಹ್ನದೊತ್ತು ಅಮ್ಮ ಹೊರಗಡೆ ಹೋಗಕ್ ಬಿಡಲ್ಲ. ಹಾ, ಹಾಗಾದ್ರೆ ಮನೇಲೆ ಆಡಿದ್ರೆ ಆಯ್ತು. ಮಧ್ಯಾಹ್ನ ಎಲ್ರು ಮಲಗಿದ್ಮೇಲೆ ನಾವೀಗ ಕ್ರಿಕೆಟ್ ಆಡ್ತೀವಿ. ಮಜಾ ಸಿಗುತ್ತೆ. ಈ ರಿಜಿಸ್ಟರ್ ಅಲ್ಲಿ ನಿಮ್ಮ ಹೆಸರು ಮತ್ತೆ ವಿಳಾಸನ ಸರಿಯಾಗಿ ಬರೀರಿ. ಇಲ್ಲ,
ನಾನ್ ಕೇಳ್ಪಟ್ಟೆ ಇಲ್ಲಿ ದೊಡ್ಡ ಜಡ್ಜ್ ಸಾಹೇಬ್ರು ಬಂದಿದ್ದಾರೆ ಅಂತ. ಇದೇನ್ ಕೇಳೋಂತ ವಿಷಯನಾ? ಸಾಹೇಬ್ರು ಸಂಜೆ ಮನೆಗೆ ಬರ್ತಾರೆ, ಆಮೇಲೆ ಮನೆಯಿಂದ ಹೊರಟು ಕ್ಲಬ್ಗೆ ಹೋಗ್ತಾರೆ. ಅಯ್ಯೋ ದೇವ್ರೆ, ಈ ಕ್ಲಬ್ ಎಲ್ಲ ಹೇಗಿರುತ್ತೆ ದಿನೇಶ್ ಅಣ್ಣ? ನೀವಿಬ್ರು ಊರಿಗೆ ಹೊಸದಾಗಿ ಬಂದಿದ್ದೀರಿ ಅಲ್ವಾ, ಸುತ್ತಾಡಿ ಅವಾಗ ಗೊತ್ತಾಗತ್ತೆ. ರಾಮ, ಇವ್ರು ತಂದಿರೋ ಸೂಟ್ ಕೇಸ್ನ 2ನೇ ನಂಬರ್ ರೂಮ್ ಒಳಗಡೆ ತಗೊಂಡೋಗಿಡು. ಅರ್ಥ ಆಯ್ತಾ? ಹೋಗು, ಈ ಸೂಟ್ ಕೇಸ್ನ ಎತ್ಕೊಂಡೋಗು. ನನ್ಗನ್ಸುತ್ತೆ ಸಂಜೆ ಹೊತ್ತೇ ಸರಿಯಾಗಿರುತ್ತೆ. ಬ್ರಿಟಿಷರು ಆ ಸಮಯದಲ್ಲಿ ಕ್ಲಬ್ಬಿಗೆ ಹೋಗ್ತಾರೆ, ಆಗ ಅವ್ರ ಜೊತೆ ಪೊಲೀಸರು ಕಡಿಮೆ ಇರ್ತಾರೆ. ಈ ಬ್ರಿಟಿಷರನ್ನ ನಮ್ ದೇಶದಿಂದ ಓಡಿಸ್ಲೇಬೇಕು, ಇಲ್ದೆ ಹೋದ್ರೆ ನಮ್ಮ ದೇಶ ಗುಲಾಮರ ದೇಶ ಆಗಿ ಹೋಗುತ್ತೆ. ನೋಡ್ತಿರು ಕುದಿರಾಮ್, ಇನ್ನು ಅವರೆಲ್ಲ ನಮ್ಮ ಮೇಲೆ ಕೈ ಎತ್ತುದಕ್ಕೆ ಹೆದರ್ತಾರೆ. ಇನ್ನು ಈ ಬ್ರಿಟಿಷರು ನಮಗೆ ಹೆದರ್ಲೇಬೇಕು. ಇನ್ನೂ ಗೊತ್ತಿಲ್ಲ ಅವರಿಗೆ ಬಿರುಗಾಳಿ ಬೀಸಿದ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅಂತ. ಬೋಸ್ ಪರಿವಾರದವರು ಮಾತಾಡ್ತಾರೋ ರೀತಿ ನನಗೆ ಸ್ವಲ್ಪನೂ ಇಷ್ಟನೇ ಆಗ್ತಿಲ್ಲ. ಅಲ್ಲ, ಈ ಮದ್ವೆ ಮಾಡ್ಕೊಳ್ಳೋದು ಅಂದ್ರೆ ಏನ್ ಮಕ್ಳಾಟ ಅನ್ಕೊಂಡಿದಾರಾ? ಒಂದ್ಸಲ ಮದ್ವೆ ಆಗ್ಬೇಕು ಅಂತಾರೆ, ಇನ್ನೊಂದ್ಸಲ ಮದ್ವೆ ಬೇಡ ಅಂತ ಹೇಳ್ತಾರೆ. ಇಲ್ಲ ಇಲ್ಲ, ನನಗಂತೂ ಈ ಸಂಬಂಧ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಅಮ್ಮ, ನಾನ್ ನಿಮ್ಗೊಂದು ವಿಷಯ ಹೇಳ್ತೀನಿ. ನೀವು ಸುಮ್ನೆ ಏನೇನೋ ಶರತ್ ಬಗ್ಗೆ ಯೋಚನೆ ಮಾಡ್ಲೇಬೇಡಿ. ಅವನು ತುಂಬಾ ಒಳ್ಳೆ ಹುಡುಗ. ನನ್ನ ಪರಿವಾರ, ಅಪ್ಪ ಅಮ್ಮ, ಎಲ್ಲ ಅಣ್ಣ ತಮ್ಮಂದ್ರು ನನ್ನ ಬಗ್ಗೆ ಸಮಾನವಾದ ಆಸೆ ಇಟ್ಕೊಂಡಿದ್ದಾರೆ. ಅವರ ವಿರುದ್ಧವಾಗಿ ನಾನು ಯಾವುದೇ ಕೆಲಸ ಮಾಡೋದು ಸಾಧ್ಯ ಇಲ್ಲ. ನಿಮ್ಮ ಮನೆಗೆ ಬಂದು ನೇರವಾಗಿ ಮದುವೆ ಆಗಲ್ಲ ಅಂತ ಹೇಳಬಾರ್ದಾಗಿತ್ತು. ನಾನು ಹಾಗೆ ಮಾಡಿದ ತಪ್ಪೆ, ನನ್ನನ್ನು ಕ್ಷಮಿಸಿ. ಇಷ್ಟೊತ್ತಿಗಾಗ್ಲೇ ಅವರು ಕಟಕಿಗೆ ತಲುಪಿರ್ತಾರೆ. ಅವರೆಲ್ಲರೂ ಆರಾಮಾಗಿ ಹೋಗಿ ತಲುಪಿದ್ರೋ ಇಲ್ವೋ ಅಂತ ಸುಭಾಷ್ ಹೆಸರಿಗೆ ನಾನೊಂದು ಪತ್ರ ಬರೆದು ಕಳಿಸ್ಲಾ? ನನಗೆ ಅವ್ರ ಬಗ್ಗೆ ಚಿಂತೆ ಆಗ್ತಿದೆ. ಶರತ್, ಸುರೇಶ್ ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಾ? ಕೆಳಗವನು ಕ್ರಿಕೆಟ್ ಆಡೋ ತಯಾರಿ ಮಾಡ್ತಾ ಇದ್ದಾನೆ, ಮತ್ತೆ ಅಮ್ಮ ಕೂಡ ಮಲಗಿದ್ದಾರೆ. ಅಮ್ಮ ಏನಾದ್ರೂ ಎದ್ರೆ ದೊಡ್ಡ ತೊಂದರೆ ಆಗುತ್ತೆ. ನಿಮ್ಗಂತೂ ಗೊತ್ತಲ್ವ ಸತೀಶಣ್ಣ, ಸುರೇಶ್ಗೆ ಎಷ್ಟು ಹೇಳಿದ್ರು ಅವ್ನು ಒಪ್ಪೋದೇ ಇಲ್ಲ. ಅವ್ನು ಆಡೋ ತಯಾರಿ ಮಾಡೇ ಮಾಡ್ತಾನೆ. ಇಲ್ಲ ಶರತ್, ಹೀಗೆ ಹೇಳ್ಬಿಟ್ರೆ ಕೆಲಸ ಆಗಲ್ಲ. ಅಪ್ಪ ಕೆಳಗಿರೋ ಲೈಬ್ರರಿ ಕೋಣೆಲಿ ಇರ್ತಾರೆ, ಅಲ್ಲೇನಾದ್ರೂ ಬಿದ್ದು ಒಡೆದೋದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಇಲ್ಲ ಇಲ್ಲ, ಅವರೆಲ್ಲ ನಿನ್ ಮಾತೇ ಕೇಳ್ತಾರೆ. ನೀನೇನಾದ್ರೂ ಹೋಗಿ ಬೇಡ ಅಂತ ಹೇಳಿದ್ರೆ ಅವ್ರು ಆಡಲ್ಲ. ನಿಜವಾಗ್ಲು ಬೇಗ ಹೋಗಿ ಅವ್ರಿಗೆ ಆಡ್ಬೇಡಿ ಅಂತ ಹೇಳು. ಶರತಣ್ಣ, ಪುಸ್ತಕ ಓದಿ ಹೇಳಲೇ ಇಲ್ಲ. ಸತೀಶ್ ಅಣ್ಣ ಬರೋದಕ್ಕಿಂತ ಮುಂಚೆ ನಾನ್ ತಾನೇ ಪುಸ್ತಕ ತಂದಿದ್ದು. ಈಗ ನಾನು ಏನ್ ಮಾಡ್ಲಿ, ನೀವೇ ಹೇಳಿ ಸತೀಶಣ್ಣ. ನೀವೆಲ್ಲರೂ ಸೇರ್ಕೊಂಡು ನನ್ನನ್ನ ಹುಚ್ಚಿನನ್ನಾಗಿ ಮಾಡ್ಬಿಡ್ತೀರಾ. ಶರತ್ ಮನೇಲಿ ಎಲ್ರ ಜೊತೆ ಮಾತಾಡೋ ಹಾಗೆ ಮಾಡಿ ಅವನ ಮನೇಲಿ ಖುಷಿಯಾಗಿರೋ ಹಾಗೆ ಮಾಡ್ಬೇಕು. ಆಗ ಅವನು ಬೇರೆ ಕಡೆ ಗಮನ ಹರಿಸೋದಿಲ್ಲ. ಇದನ್ ಮಾಡೋ ಜವಾಬ್ದಾರಿ ನಂದು. ಇವತ್ ಮಕ್ಕಳ ಜೊತೆ ಹೊರಗೆ ಹೋಗಿ ಖುದಿರಾಮ್ ಅಕ್ಕನ್ಗೆ ವಿಷಯ ತಲುಪಿಸ್ಬೇಕು. ಇಲ್ದಿದ್ರೆ ವಿಷಯ ತಲುಪ್ಸಕ್ಕೆ ಸಾಧ್ಯ ಇಲ್ಲ. ಅಲ್ಲವರು ತಮ್ಮ ಜೀವನ ಪಣಕ್ಕಿಟ್ಟು ತಮ್ಮ ಗುರಿ ಮುಟ್ಟಕ್ಕೆ ಹೋಗಿರ್ತಾರೆ. ಶರತಣ್ಣ, ನಾವು ಯಾವ ಕಡೆಗೆ ಹೋಗೋಣ? ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಬನ್ನಿ ಶರತಣ್ಣ, ನಾವು ನದಿ ದಡಕ್ ಹೋಗೋಣ. ಹಾ ದೋಣಿಲ್ ಹೋಗೋಣ. ಈಗ ದೋಣಿ ಇಲ್ಲ. ಬೇಡ ಬೇಡ, ಈಗ ದೋಣಿಲ್ ಹೋದ್ರೆ ಯಾವ ಉಪಯೋಗನೂ ಇಲ್ಲ. ಇಲ್ ನೋಡಿ, ಈ ಜಾಗ ಎಷ್ಟು ಚೆನ್ನಾಗಿದೆ. ನಾವೆಲ್ಲರೂ ಸೇರ್ಕೊಂಡು ಆರಾಮಾಗಿ ಕುತ್ಕೋಬಹುದು ಅಲ್ವಾ ಶರತಣ್ಣ? ಈಗ ನೀನ್ ಬರ್ದೆ ಹೋದ್ರೆ ನಮ್ಮ ಉಪಾಯನೂ ಹಾಳಾಗಿ ಹೋಗುತ್ತೆ. ನೀನ್ ಇದೇನಾ ಬಯಸೋದು? ಶರತಣ್ಣ, ನೀವೇ ತಾನೇ ಹೇಳಿದ್ದು ನೀವ್ ಇಲ್ಲಿಗೆ ಬಂದು ನನ್ ಜೊತೆ ಪುಸ್ತಕ ಓದ್ತೀರಾ, ನನ್ಗೆ ಓದೋದ್ ಕಲಿಸ್ತೀನಿ ಅಂತ. ಹೌದು, ಹೇಳಿದ್ದೆ ಸುಭಿ. ಆದ್ರೆ ದೋಣಿ ಮೇಲೆ ಹೋಗೋದಕ್ಕೆ ಇವ್ರು ಇಷ್ಟು ಹಠ ಮಾಡ್ತಿದ್ದಾರೆ. ಓ ಶರತ್, ನೀನ್ ಇವರೆಲ್ಲರ ಜೊತೆಗೆ ಹೋಗು. ನಾನ್ ಸುಬಿ ಜೊತೆ ಇರ್ತೀನಿ. ಸುಬಿಗೆ ಆ ಪುಸ್ತಕದಲ್ಲಿರೋದನ್ನೆಲ್ಲ ಓದ್ ಹೇಳ್ತೀನಿ. ಸುರೇಶ್, ನೀನ್ ಇವ್ರನ್ನೆಲ್ಲ ಕರ್ಕೊಂಡು ನದಿ ತೆರೆಗೆ ಹೋಗು. ನಾನೀಗ್ಲೇ ಬಂದೆ. ಏ ಓಡ್ಬೇಡ, ನಿಧಾನಕ್ಕೆ ಹೋಗು. ಹುಷಾರಾಗಿ ಹೋಗಿ. ಏನಾಯ್ತು ಅನು ಚಿಕ್ಕಮ್ಮ? ನೀವಿಲ್ಲಿ ಎಲ್ಲಾದ್ರೂ ಹೊರಟಿದ್ರಾ? ನಾನ್ ನಿನಗೆ ಹೇಳಿರ್ಲಿಲ್ವಾ? ಕೋಲ್ಕತ್ತಾದಿಂದ ವಿಷಯ ತಿಳ್ಕೊಂಡ್ ಬಂದಿದ್ದೀನಿ.
ಅವರೆಲ್ಲ ಸೇರ್ಕೊಂಡು ದೊಡ್ಡ ಕ್ರಾಂತಿನೇ ಮಾಡೋಕ್ ಹೊರಟಿದ್ದಾರೆ. ನಾನು ಅವ್ರ ಕಡೆಯಿಂದ ಒಬ್ಬ ಹುಡುಗನ ವಿಷಯ ತಿಳಿಸೋದಿಕ್ಕೆ ಅವ್ರ ಅಕ್ಕನ ಹತ್ರ ಹೋಗ್ತಿದ್ದೀನಿ. ಅವನ ಹೆಸರು ಖುದಿರ. ತಾಯಿಯ ಸೇವೆ ತುಂಬಾ ಚಿಕ್ಕೋನು, ಆದ್ರೆ ತನ್ನನ್ನ ದೇಶಕ್ಕೋಸ್ಕರ ಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಂಡಿದ್ದಾನೆ. ಎಲ್ರಿಗೂ ಇದನ್ನ ಮಾಡಕ್ ಆಗಲ್ಲನೋ ಚಿಕ್ಕಮ್ಮ. ಸಮೀರ್, ನಾವ್ ಮೊದಲನೇ ಪ್ಯಾರಾಗ್ರಾಫ್ ನಲ್ಲೇ ತಪ್ಪು ಮಾಡಿದ್ರೆ ಆಗಲ್ಲ. ನಾವೆಲ್ಲ ಬಾಯ್ಪಾಠ ಮಾಡ್ಕೊಂಡು ಹೇಳ್ಬೇಕು. ನಿನಗೆಲ್ಲ ನೆನ್ಪಿದೆ ಅಲ್ವಾ ಸುಭಿ? ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಇಂಗ್ಲಿಷ್ ಕ್ಲಾಸಲ್ಲಿ ನಾವು ನಮ್ಮ ಮಾತೃಭಾಷೆ ಬಗ್ಗೆ ಹೇಳಬೇಕು. ನಮ್ಮ ಭಾಷೆ ಬಗ್ಗೆ ಮಾತಾಡೋಕ್ಕೆ ನೆನ್ಪು ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಮನ್ಸಿಂದ ಹೇಳಬೇಕು ಅಷ್ಟೇ. ಸಮೀರ್, ಇವನ್ ಮಾತನ್ನ ಕೇಳಲೇಬೇಡ. ಇತ್ತೀಚೆಗೆ ಇವನ್ ಏನ್ ಹೇಳ್ತಿದನೋ ಅರ್ಥನೇ ಆಗಲ್ಲ. ಇಂಗ್ಲಿಷ್ ಅಂದ್ರೆ ಕಿಂಗ್ಸ್ ಲ್ಯಾಂಗ್ವೇಜ್. ನೇಟಿವ್ ಜನರು ಇದನ್ನ ಸರಿಯಾಗಿ ಮಾತಾಡೋಕ್ಕಾಗಲ್ಲ. ಸುಭಾಷ್, ನಾನ್ ನೋಡ್ತಾ ಇದ್ದೀನಿ, ನೀನಾಗ್ಲೇ ಸೈಲೆಂಟ್ ಆಗೋಗಿದ್ಯಾ. ಕ್ಲಾಸಲ್ಲೂ ನೀನು ಸುಮ್ನೆ ಕೂತಿರ್ಬೇಕಷ್ಟೇ. ಮದರ್ ಟಂಗ್ ನ ಬಗ್ಗೆ ಇಂಗ್ಲಿಷ್ ಅಲ್ಲಿ ನೀನ್ ಸ್ಪೀಚ್ ಕೊಡಕ್ಕಾಗುತ್ತಾ? ಇದಕ್ಕೆ ಉತ್ತರ ನಾನು ಕ್ಲಾಸಲ್ಲಿ ಕೊಡ್ತೀನಿ ಚಾರ್ಲ್ಸ್. ಸುಭಾಷ್ ಏನು ಹೇಳ್ದೆ, ಯಾಕೆ ಹೊರಟೋದ? Good morning, sir. Good morning. Have your seat. Well, boys, today you will learn how to become a good orator. Understand? And today's topic is mother tongue. ನನಗೆ ಇಂಗ್ಲಿಷ್ನ ಬರೆಯಕ್ ಬರುತ್ತೆ, ಆದ್ರೆ ಮಾತಾಡುವಾಗ ಯಾಕೆ ತೊದಲ್ತೀನೋ ಗೊತ್ತಿಲ್ಲ. ಅದಕ್ಕೇನಾಯ್ತು ಸಮೀರ್? ಅದು ನಿನ್ ಮಾತೃಭಾಷೆ ಅಲ್ವಲ್ಲ. ಯಾರೇ ಆದ್ರೂ ತಪ್ಪು ಮಾಡ್ತಾರೆ. Charles, English is my mother tongue. English is king's language. I am so proud to have English as my mother tongue. ಮದರ್ ಟಂಗ್, ಮಾತೃಭಾಷೆ, ನಮ್ಮ ಭಾಷೆ, ನೆಲದ ಭಾಷೆ. ಅದಕ್ಕೆ ನಾನು ಮಾತೃಭಾಷೆಲೇ ಮಾತಾಡ್ತೀನಿ. ನಾವು ಸ್ಕೂಲಲ್ಲಿ ವಿದೇಶಿ ಭಾಷೆ ಓದ್ತೀವಿ, ನಮ್ಮ ಭಾಷೆ ಕಲಿಯಲ್ಲ, ನಮ್ಮ ಭಾಷೆ ಓದೋಕ್ಕೂ ಬರಲ್ಲ. ನಾನು ಬಿಡಿಸಿ ಓದ್ತೀನಿ ಅಷ್ಟೇ, ಅದು ತುಂಬ ಕಷ್ಟಪಟ್ಟು. ನಮ್ಮ ಭಾಷೆ ಗೊತ್ತಿಲ್ಲದೆ ಇರೋದು ನಾಚಿಕೆ ವಿಷಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಈ ಸಲ ಕೋಲ್ಕತ್ತಾಗೆ ಹೋದ್ಮೇಲೆ ಒಬ್ರು ಸಾಧು ಮಹಾರಾಜರು ಈ ವಿಷಯ ಹೇಳಿದ್ರು. ಮಾತೃಭಾಷೆನೇ ನಿಂಗೆ ಬರದೆ ಹೋದ್ರೆ ನಿಮ್ಮವ್ರ ಮಾತನ್ನ ನೀನು ಹೇಗೆ ಅರ್ಥ ಮಾಡ್ಕೋತೀಯ? ನಿಜವಾಗ್ಲೂ ನನಗೆ ನನ್ನ ಭಾಷೆ ಬರೋದಿಲ್ಲ. ನಾನು ನನ್ನ ದೇಶದ ಬಗ್ಗೆ ತಿಳ್ಕೊಂಡಿಲ್ಲ, ದೇಶದ ಜನರನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ನಾನು ತಿಳ್ಕೊಳ್ಳೇಬೇಕು. ನಾನು ನನ್ನ ಮಾತೃಭಾಷೆನ ಕಲೀಲೇಬೇಕು. ಇದೇ ಸ್ಕೂಲಲ್ಲಿ ನಮ್ಮ ಭಾಷೆನ ಓದಕ್ಕೆ ಇಷ್ಟಪಡ್ತೀನಿ, ಅದು ಮಾತೃಭಾಷೆನ. ನಾವೆಲ್ಲರೂ ಭಾರತೀಯರು, ನಾವು ನಮ್ಮ ಭಾಷೆನ ಯಾಕೆ ಓದೋ ಹಾಗಿಲ್ಲ? Stupid boy. Now he will be thrown out of the class. Sir, ಇವನ್ನ ಹೊರ ಕಳಿಸ್ಬಿಡ್ತಾರೆ. ಶರತ್, ಕೋಲ್ಕತ್ತಾದಲ್ಲಿ ನಾನು ನಿನ್ನ ಯಾವ ಪರಿಸ್ಥಿತಿಯಲ್ಲಿ ನೋಡಿದ್ನೋ ಅದರಿಂದ ನನ್ನ ಚಿಂತೆ ಇನ್ನೂ ಜಾಸ್ತಿ ಆಗಿದೆ. ಓದೋದ್ ಬರೆಯೋದ್ರ ಮಧ್ಯೆ ನೀನು ರಾಜಕೀಯದಲ್ಲೂ ಸಕ್ರಿಯ ರೂಪದಲ್ಲಿ ಇರೋದು ನನಗಿಷ್ಟ ಆಗ್ತಾ ಇಲ್ಲ. ವಿದ್ಯಾರ್ಥಿಗಳಿಗೆ ಅಧ್ಯಯನವೇ ಅವರ ನಿಜವಾದ ತಪಸ್ಸು. ಈಗ ನೀನು ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನ ಮಾಡ್ತಾ ಇದ್ಯಾ, ಆದ್ರೆ ನಿನ್ನ ಮನಸ್ಸಿಗೆ ಇಷ್ಟವಾದ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ. ಅದಕ್ಕೆ ನೀನು ಇಲ್ಲೇ ಓದೋದು ಒಳ್ಳೇದು ಅಂತ ನಾವು ನಿರ್ಧಾರ ಮಾಡಿದೀವಿ. ನೀನ್ ನನ್ನ ಹತ್ರನೇ ಪ್ರಾಕ್ಟೀಸ್ ಶುರು ಮಾಡಬಹುದು. ನೋಡ್, ನಾನು ಕೋಪ ಮಾಡ್ಕೊಂಡು ನಿಮ್ಮೆಲ್ರನ್ನು ಜೊತೆ ಕರ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ಯಾಕಂದ್ರೆ ಈ ವಿಷಯ ಇನ್ನೂ ಎಷ್ಟು ದೂರ ಹೋಗತ್ತೆ ಅನ್ನೋ ಅಂದಾಜು ಕೂಡ ನನಗಿರ್ಲಿಲ್ಲ. ಆದ್ರೆ ಕಾಲೇಜ್ಗೆ ಹೋಗದೆ ಇರೋದು ಒಳ್ಳೆ ನಿರ್ಧಾರ ಅಲ್ಲ. ನೋಡು ಶರತ್, ನೀನು ಒಂದ್ಸಲ ಮಾಡಿರೋ ತಪ್ಪನ್ನ ಮತ್ತೆ ಮಾಡಲ್ಲ ಅಂತ ನಾನು ನಂಬ್ತೀನಿ.
ನೀನ್ ಯಾಕೆ ಹೀಗ್ ಮಾಡ್ತಿದ್ಯಾ? ನಿನ್ ನೋಡ್ಕೊಂಡು ನಿನ್ ತಮ್ಮಂದ್ರು ಇದನ್ನೇ ಕಲಿತಾರಲ್ವಾ? ಅದ್ರಲ್ಲೂ ಸುಭಿ, ಶರತ್ ನಿನ್ನ ಅವನು ಆದರ್ಶ ವ್ಯಕ್ತಿ ಅನ್ಕೊಂಡಿದ್ದಾನೆ. ಶರತ್ ನಿನ್ನ ವಿದ್ಯಾಭ್ಯಾಸನ ಪೂರ್ತಿ ಮಾಡ್ಬೇಕನ್ನೋದು ನನ್ನ ಆಸೆ. ಅದ್ರ ನಂತರ ನೀನ್ ಏನ್ ನಿರ್ಧಾರ ತಗೊಂಡ್ರು ನಾನು ನಿನ್ನ ಖಂಡಿತವಾಗ್ಲೂ ತಡೆಯಲ್ಲ. ನೀವ್ ಸುಮ್ನಿರಿ. ಮನೆಗ್ ಸೊಸೆ ಬಂದ್ಮೇಲೆ ಅವಳು ತಡೆಯೋದಿಲ್ಲ ಅಂತ ನಿಮ್ಗೆ ಅನ್ಸತ್ತಾ? ಹೀಗೆ ನೀವ್ ಯಾವತ್ತಾದ್ರೂ ಸಭೆಗೆ ಹೋಗಿದ್ದೀರಾ? ಇಲ್ ಕೇಳು, ನೀನು ಮತ್ತೆ ಸತೀಶ್ ಕೋಲ್ಕತ್ತಾಗ ಹೋಗಕ್ಕೆ ತಯಾರಿ ಮಾಡ್ಕೊಳ್ಳಿ. ಅಪ್ಪ ಏನ್ ಹೇಳಿದ್ರೋ ಅದ್ರ ಮೇಲೆ ಗಮನ ಇರ್ಲಿ. ನೀನ್ ಇನ್ನೇನಾದ್ರೂ ಹೇಳೋದಿದ್ಯಾ ಶರತ್? ಪ್ರಭಾ, ಶರತ್ನ ಮದುವೆ ಆಗೋ ಹುಡುಗಿಗೆ ನೀನ್ ಈ ವಿಷಯನೆಲ್ಲ ಮೊದಲೇ ತಿಳಿಸೋದು ಒಳ್ಳೇದು. ಶರತ್ನ ಸಂಭಾಳಿಸೋ ಜವಾಬ್ದಾರಿ ಹೇಗೆ ಅವಳದ್ದೋ ಅದೇ ಪ್ರಕಾರ ಶರತ್ ಕೂಡ ಅವಳ ಪರಿವಾರ ಜವಾಬ್ದಾರಿನ ತಗೋಬೇಕಾಗತ್ತೆ. ನೀವ್ ಸರಿಯಾಗಿ ಹೇಳಿದ್ರಿ. ವಿಭಾವತಿಗೆ ಮೊದ್ಲೇ ಇದನ್ನೆಲ್ಲ ತಿಳಿಸಿರ್ಬೇಕು. ನಾನ್ ಅವಳಿಗೆ ತಿಳಿಸಿ ಹೇಳ್ತೀನಿ. ಹಾ, ಹೇಳು. ಅವಳಿಗೆ ಖಂಡಿತ ಹೇಳು. ಆದ್ರೆ ಅವಳ ಮೇಲೆ ನೀನ್ ಯಾವಾಗ್ಲೂ ಅಧಿಕಾರನ ಚಲಾಯಿಸ್ಬೇಡ. ಇದ್ದಕ್ಕಿದ್ದಂತೆ ನಿಮಗೆ ಪತ್ರ ಬರೆಯೋ ಮನ್ಸಾಯ್ತು. ಯಾಕೆ ಅಂತ ಗೊತ್ತಿಲ್ಲ. ಒಂದು ವಿಷಯ ನಿಮಗೆ ಹೇಳೋದೇ ಮರೆತು ಹೋಯ್ತು. ಇದ್ದಕ್ಕಿದ್ದಂತೆ ನಿರ್ಧಾರ ಬದಲಾಯಿಸಕ್ ಕಾರಣ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ನೀವು ಪಟ್ರಿ. ಅಪ್ಪ ನನ್ನನ್ನ ಒಂದು ಸಭೆಯಲ್ಲಿ ಭಾಷಣ ಮಾಡೋದನ್ನ ನೋಡಿದ್ರು. ಮತ್ತದಾದ ಕೂಡ್ಲೆ ಶರತಣ್ಣ, ಏನಾಯ್ತು? ಒಂದ್ ದೊಡ್ಡ ಸಮಸ್ಯೆನೇ ಆಗ್ಬಿಟ್ಟಿದೆ. ಸುಭಿ ಸ್ಕೂಲಿಂದ ಮಿಸ್ಟರ್ ಯಂಗ್ ಅವರು ಅಪ್ಪನ್ ಕರೆದಿದ್ದಾರೆ. ಸುಭಿ ಬಗ್ಗೆ ಏನೋ ಮಾತಾಡ್ಬೇಕಂತೆ. ಏನ್ ಹೇಳ್ತಿದ್ಯಾ ನೀನು? ಅಪ್ಪ ಮೊದಲೇ ನನ್ನ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ. ಅದ್ರ ಮೇಲೆ ಸುಭಿ ಹೊಸದಾಗಿ ಏನ್ ಮಾಡಿದನೋ ದೇವ್ರಿಗೆ ಗೊತ್ತು. Please be seated, Mr. Bose. ಥ್ಯಾಂಕ್ ಯು ಮಿಸ್ಟರ್ ಯಂಗ್. I'm sorry, Mr. Bose. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸಿ. But we need to talk. Actually, I'm a bit scared. What happened, Mr. Young? ಸುಭಾಷ್ PE ಸ್ಕೂಲಲ್ಲಿ ಮಾತೃಭಾಷೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾನೆ. ಸುಭಾಷ್ ಮತ್ತೆ ಮಾತೃಭಾಷೆ? Yes. I'm sorry, Mr. Young. I just can't understand. ಇವತ್ತು ಸುಭಾಷ್ ಕ್ಲಾಸ್ಗೆ ನಾನು ಹೋಗಿದ್ದೆ ಮಿಸ್ಟರ್ ಬೋಸ್, ಮದರ್ ಟಂಗ್ ಬಗ್ಗೆ ಸ್ಪೀಚ್ ಮಾಡೋದಕ್ಕೆ. ಆದ್ರೆ ಅಲ್ಲಿ ಸುಭಾಷ್ ಸ್ಪೀಚ್ ನ ಓದ್ದೆ ಹೇಳಿದಾನೆ. ಮದರ್ ಟಂಗ್, ಮಾತೃಭಾಷೆ, ನಮ್ಮ ಭಾಷೆ, ನೆಲದ ಭಾಷೆ. ಅದಕ್ಕೆ ನಾನು ಮಾತೃಭಾಷೆಲೇ ಮಾತಾಡ್ತೀನಿ. ಇದು ಸರಿ ಅಲ್ಲ. ಮಾತೃಭಾಷೆನೇ ನಿಂಗೆ ಬರ್ದೇ ಹೋದ್ರೆ ನಿಮ್ಮವ್ರ ಮಾತನ್ನ ನೀನ್ ಹೇಗೆ ಅರ್ಥ ಮಾಡ್ಕೋತೀಯ? ನಿಜವಾಗ್ಲೂ ನನಗೆ ನನ್ನ ಭಾಷೆ ಬರೋದಿಲ್ಲ. ನಾನು ನನ್ನ ದೇಶದ ಬಗ್ಗೆ ತಿಳ್ಕೊಂಡಿಲ್ಲ, ದೇಶದ ಜನರನ್ನ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ನಾನು ತಿಳ್ಕೊಳ್ಳೇಬೇಕು. ನಾನು ನನ್ನ ಮಾತೃಭಾಷೆನ ಕಲೀಲೇಬೇಕು. ಮಿಸ್ಟರ್ ಬೋಸ್, ಸುಭಾಷ್ ಇಡೀ ಸ್ಪೀಚ್ ಅನ್ನ ಮಾತೃಭಾಷೆಯಲ್ಲಿ ಹೇಳಿದಾನೆ. ಅದು ಸ್ಕೂಲಲ್ಲಿ ರೂಲ್ಸ್ಗೆ ವಿರುದ್ಧವಾಗಿದೆ. ಇದು ರೂಲ್ ಅಲ್ವೇ ಅಲ್ಲ. ಮಿಸ್ಟರ್ ಯಂಗ್, ನೀವೀಗ ಹೇಳ್ತಾ ಇರೋ ಮಾತು ನನಗೆ ಅರ್ಥನೇ ಆಗ್ತಾ ಇಲ್ಲ. ಸುಭಾಷ್ ಕ್ಲಾಸಲ್ಲಿ ಹೀಗೆಲ್ಲ... ಅದೇ ನನಗೂ ಅರ್ಥ ಆಗ್ತಿಲ್ಲ ಮಿಸ್ಟರ್ ಬೋಸ್. ಸರ್, ಸುಭಾಷ್ ಮನ್ಸಲ್ಲಿ ಯಾವ್ದಾದ್ರೂ ವಿಷಯ ಇದೆ ಅಂದ್ರೆ ಅವನು ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡೋದೇ ಇಲ್ಲ. ಈ ಸಲ ಕೋಲ್ಕತ್ತಾಗ ಹೋದಾಗ ಅವನಿಗನ್ಸ್ತು ಮಾತೃಭಾಷೆ ತಿಳ್ಕೊಳ್ಳೋದು ಮುಖ್ಯ ಅಂತ. ಇದ್ರಲ್ಲಿ ತಪ್ಪೇನೂ ಇಲ್ವಲ್ಲ ಸರ್? ಬಟ್ ಸ್ಕೂಲ್ನ ರೂಲ್ಸ್ನ ನಾವು ಹೀಗೆ ಬ್ರೇಕ್ ಮಾಡೋಕ್ಕಾಗಲ್ಲ ಶರತ್. ಅದು ಯಾರು ಬೇಕಾದ್ರೂ ಆಗಿರ್ಲಿ, ಈ ಸ್ಕೂಲ್ನ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಆಗಿದೆ. ಆದ್ರೆ ಚಾರ್ಲ್ಸ್ ಅವನ ಭಾಷೆಲೇ ಮಾತಾಡ್ತಾನೆ, ಅವನ ಭಾಷೆನ ಹೊಗಳುತ್ತಾನೆ. ಆದ್ರೆ ಯಾಕೆ ನನ್ನ ಭಾಷೆ ಬಗ್ಗೆ, ನನ್ನ ಮದರ್ ಟಂಗ್ ಬಗ್ಗೆ ನಾನು ಮಾತಾಡೋ ಅಧಿಕಾರ ಇಲ್ಲ? ಸುಭಾಷ್,
ಇತ್ತೀಚೆಗೆ ಏನಾಗಿದೆ ನಿಂಗೆ? ನೀನು ಸರ್ ಎದುರಿಗೆ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಲ್ಲ. ಸಾರಿ ಮಿಸ್ಟರ್ ಯಂಗ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಪ್ರಯತ್ನ ಮಾಡ್ತೀನಿ ಸುಭಾಷ್, ಮುಂದೆ ಹೀಗೆಲ್ಲ ಮಾಡೋದಿಲ್ಲ ಅಂತ. ಈ ಶಾಲೆ ಡಿಸಿಪ್ಲಿನ್ ಇವನಿಂದ ಹಾಳಾಗೋದಿಲ್ಲ ಅನ್ನೋ ಪ್ರಾಮಿಸ್ ಮಾಡ್ತೀನಿ ನಾನು. ಐ ವಿಲ್ ಟೇಕ್ ಲೀವ್ ಮಿಸ್ಟರ್ ಯಂಗ್. ಶರತ್, ಸುಭಾಷ್ನ ಕರ್ಕೊಂಡ್ ಬಾ. ಮನೆಗೆ ಹೋಗೋಣ ಬಾ. ಅಂದ್ರೆ ಧರ್ಮಛತ್ರದಿಂದ ಎಡಗಡೆಗೆ ದಕ್ಷಿಣ ದಿಕ್ಕಿಗಿದೆ. ಹಾಗಾದ್ರೆ ದಕ್ಷಿಣದ ಕಡೆಗಿದೆ ಈ ಯುರೋಪ್ ಕ್ಲಬ್. ಈ ಗುರುತು ಸರಿಯಾಗಿ ನೆನ್ಪಿರ್ಲಿ, ಓಡ್ ಹೋಗೋದಕ್ಕೆ ಸುಲಭ ಆಗತ್ತೆ. ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ ಬನ್ನಿ, ಸಾಹೇಬ್ರು ಬರ್ತಾ ಇದ್ದಾರೆ. ದಿನೇಶ್ ಅಣ್ಣ, ಆ ಗಾಡಿ ಮೇಲೆ ಗಮನ ಇರ್ಲಿ. ಇವನೇ ಕ್ರೂರಿ ಕಿಂಗ್ಸ್ ಫೋರ್ಡ್. ಖುದಿರಾಮ್ ಅಂದ್ರೆ ಇದೇ ಯುರೋಪಿಯನ್ ಕ್ಲಬ್. ಈ ಕ್ರೂರಿ ಕಿಂಗ್ಸ್ ಫೋರ್ಡ್ ಇಲ್ಲಿಗೆ ಬರ್ತಾನೆ, ಮತ್ತೆ ಇಲ್ಲಿಂದಾನೇ ವಾಪಸ್ ಹೋಗ್ತಾನೆ. ಖುದಿರಾಮ್ ಸೋಲ್ತಾನೋ ಗೆಲ್ತಾನೋ ಗೊತ್ತಿಲ್ಲ, ಆದ್ರೆ ಯಾವ್ದೇ ಕಾರಣಕ್ಕೂ ಕಿಂಗ್ಸ್ ಫೋರ್ಡ್ ನ ಬಿಡಬಾರ್ದು. ನಾವು ಬಂದಿರೋ ಉದ್ದೇಶನ ಯಾವತ್ತೂ ಮರಿಬಾರ್ದು ಅಂತ ನೀವು ತಾನೇ ಹೇಳಿದ್ದು. ಹಾ, ನಾವೀಗ ವಾಪಸ್ ಹೋಗ್ಬೇಕು. ರಾತ್ರಿ ಬಂದು ಗಮನಿಸೋಣ, ಅವನ್ ಯಾವ ಕಡೆಯಿಂದ ಬರ್ತಾನೆ ಹೋಗ್ತಾನೆ ಅಂತ. ಅದನ್ನ ಸರಿಯಾಗಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇವನು ನಮ್ಮಿಂದ ತಪ್ಪಿಸ್ಕೋಬಾರ್ದು. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಈ ಬ್ರಿಟಿಷರನ್ನ ಕೊಂದ ಮೇಲೇನೆ ನಮಗ್ ನೆಮ್ಮದಿ ಸಿಗೋದು. ಸುಶೀಲ್ ಮೈ ಮೇಲೆ ಆಗಿರೋ ಗಾಯಗಳು ಒಣಗೋ ಮೊದ್ಲೇ ಕಿಂಗ್ಸ್ ಫೋರ್ಡ್ ನ ಸಾಯಿಸ್ಬೇಕು ನಾವು. ಒಂದೇ ಮಾತರಂ. ಸುಭಾಷ್, ಒಂದ್ ನಿಮಿಷ ಬಾ ಇಲ್ಲಿ. ಏನಾಯ್ತು ಅಪ್ಪ? ಇದ್ದಕ್ಕಿದ್ದಾಗೆ ಸುಬಿ ಸ್ಕೂಲ್ಗೆ ನಿಮ್ಮನ್ನ ಯಾಕೆ ಕರೆದಿದ್ರು? ಕೋಲ್ಕತ್ತಾದಿಂದ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನ್ ವಿಚಿತ್ರವಾಗಿ ವರ್ತಿಸ್ತಾ ಇದೀಯಾ. ನೋಡ್ ಸುಭಾಷ್, ನಮ್ ಭಾಷೆ ಕಲಿಯೋದ್ರಲ್ಲಿ ಯಾವ ತಪ್ಪು ಇಲ್ಲ. ಹಾಗಂತ ಶಾಲೆಯಲ್ಲಿ ಅದಕ್ಕೋಸ್ಕರ ಗಲಾಟೆನ ಮಾಡಬಾರ್ದು. ಇನ್ ಮುಂದೆ ಯಾವುದೇ ರೀತಿಯಲ್ಲೂ ಈ ತರ ಕೆಲಸ ಮಾಡಬೇಡ ಸುಭಾಷ್. ಏನಾಗ್ತಿದೆ ಅಂತ ನಂಗಿನ್ನೂ ಅರ್ಥನೇ ಆಗ್ತಿಲ್ಲ. ಪ್ರಭಾ, ಸ್ಕೂಲಲ್ಲಿ ಸುಭಾಷ್ ಪ್ರಿನ್ಸಿಪಲ್ ಎದುರುಗಡೆ ನಿಂತ್ಕೊಂಡು PE ಸ್ಕೂಲಲ್ಲಿ ಮಾತೃಭಾಷೆ ಕಲಿಸ್ಬೇಕು ಅಂತಿದ್ದ. ಅವನ ಭಾಷೆ ಕಲಿಯಕ್ಕೆ ಬಯಸ್ತಾ ಇದ್ದಾನೆ ಅನ್ಸುತ್ತೆ, ಅದಕ್ಕೆ ಹಾಗೆ ಹೇಳಿರ್ತಾನೆ. ಅಪ್ಪ, ಸುಭಿ ಇನ್ನು ಚಿಕ್ಕೋನು, ಅವನಿಗೆ ಯೋಚನೆ ಮಾಡಿ ಮಾತಾಡೋ ಶಕ್ತಿ ಇಲ್ವಲ್ಲ. ತುಂಬಾ ಶಕ್ತಿ ಇದೆ ಶರತ್. ಅವ್ನ್ ಯಾವಾಗ್ಲೂ ಹೀಗೆ ದೊಡ್ಡೋರ್ ತರಾನೇ ಮಾತಾಡ್ತಾನಲ್ವಾ? ಅವ್ನ್ ಯಾವತ್ತಾದ್ರೂ ಮಕ್ಕಳ ತರ ಮಾತಾಡೋದು ನೋಡಿದ್ಯಾ ನೀನು? ನನಗನ್ಸತ್ತೆ ಅವ್ನ್ ಬೇಕು ಅಂತಾನೆ ಸ್ಕೂಲಲ್ಲಿ ಹೀಗೆಲ್ಲ ಮಾತಾಡಿರ್ತಾನೆ. ನಾನು ನೋಡ್ತಾನೆ ಇದ್ದೀನಿ. ಕೋಲ್ಕತ್ತಾದಲ್ಲಿ ಯಾವ್ದೋ ಹುಡುಗಂಗೆ ಲಾಠಿಯಲ್ಲಿ ಹೊಡಿತಿದ್ದ ನೋಡಿದ ಮೇಲಿಂದಾನೆ ಅವ್ನ್ ಹೀಗೆಲ್ಲ ಮಾತಾಡ್ತಿರೋದು, ಮಾತೃಭಾಷೆ ಮಾತೃಭಾಷೆ ಅಂತೆಲ್ಲ. ನೀನ್ ಹೀಗೆಲ್ಲ ಯಾಕೆ ಮಾಡ್ತಿದ್ಯಾ ಸುಭಿ? ಅದರಿಂದಾಗೆ ನಿನ್ ಶಾಲೆಲ್ಲೂ ಕೆಟ್ಟ ಹೆಸರು ತಗೋತಿದ್ಯಾ? ಹಿಂದಿನ ಸಲ ನಿಂಗ್ ಸ್ಕೂಲಲ್ಲಿ ಅನ್ಯಾಯ ಆದಾಗ ಮೆಡಲ್ ಕೊಡದೆ ಇದ್ದಾಗ ಅವಾಗ ನಾನೇ ನಿಮ್ಮಪ್ಪನ ಹತ್ರ ಶಾಲೆಯಲ್ಲಿ ಮಾತಾಡೋದಕ್ಕೆ ಹೇಳಿದ್ದೆ. ಹಾಗೆ ಸ್ಕೂಲ್ ಬಿಡಿಸ್ಬಿಡೋಣ ಅಂತಾನೂ ಹೇಳಿದ್ದೆ. ಈ ಸಲ ನೀನೇ ತಪ್ಪು ಮಾಡಿದ್ಯಾ. ನಾನವತ್ ನಿನಗೆ ಅಷ್ಟು ಚೆನ್ನಾಗಿ ಬುದ್ಧಿ ಹೇಳಿದ್ರು ನಿನಗೇನು ಅರ್ಥ ಆಗ್ಲಿಲ್ವಾ? ನೀನ್ ಯಾಕೆ ಈ ತರ ಮಾಡ್ತಿದ್ಯಾ ಸುಭಿ? ಅಮ್ಮ, ನನ್ ಸ್ಕೂಲಲ್ಲಿ ಇಷ್ಟೇ ಹೇಳಿದ್ದು. ಚಾರ್ಲ್ಸ್ ಮತ್ತೆ ಅವನ ಸ್ನೇಹಿತರು ಅವರು ತಮ್ಮ ಭಾಷೆಲೇ ಮಾತಾಡ್ತಾರೆ, ಸ್ಪೀಚ್ ಮಾಡ್ತಾರೆ. ಹಾಗಿದ್ಮೇಲೆ ನಾವ್ಯಾಕೆ ನಮ್ಮ ಭಾಷೆಲಿ ಮಾತಾಡ್ಬಾರ್ದು? ಮಾತೃಭಾಷೆಲೇ ಮಾತಾಡೋಣ, ಅದನ್ನೇ ಕಲಿಯೋಣ ಅಂತ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ ಅಮ್ಮ? ನಾವು ನಮ್ಮ ಭಾಷೆ ಕಲಿಯೋದೇ ತಪ್ಪ? ಅದ್ಯಾಕಮ್ಮ ಹಾಗೆ? ಸತೀಶ್, ಶರತ್, ನೀವಿಬ್ರು ಇವನಿಗೆ ಅರ್ಥ ಮಾಡಿಸಿ, ಸ್ವಲ್ಪ ಅರ್ಥ ಮಾಡಿಸಿ. ಸುಬಿ, ಪ್ರತಿ ಸ್ಕೂಲಲ್ಲೂ ಅವ್ರದ್ದೇ ಆದ ರೂಲ್ಸ್ ಇರುತ್ತೆ. ರೆವೆನ್ಶಾ ಸ್ಕೂಲಲ್ಲಿ ಮಾತೃಭಾಷೆ ಶಿಕ್ಷಣ ಇದೆ, ಅದು ಆ ಸ್ಕೂಲಿನ ರೂಲ್ಸು. ನನ್ ಪ್ರಕಾರ ಸುಬಿ, ಈ ವಯಸ್ಸಲ್ಲೇನೆ
ನೀನ್ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಕಲಿಬೇಕು. ಉಳ್ದಿದ್ನೆಲ್ಲ ಆಮೇಲೆ ಕಲಿಬೋದು. ನಾನು, ನಿನ್ ಶರತ್ ಅಣ್ಣ, ಸುರೇಶ್ ಅಣ್ಣ ಎಲ್ರೂ ಹಾಗೆ ಓದಿರೋದು. ನೋಡು ಸುಬಿ, ರೆವೆನ್ಶಾ ಸ್ಕೂಲ್ ಭಾರತೀಯ ಸ್ಕೂಲ್. ಅಲ್ಲಿ ಒಳ್ಳೆ ಶಿಕ್ಷಣ ಸಿಗತ್ತೆ. ನೀನಲ್ಲಿಗೆ ಹೋದಾಗ ನೀನು ಎಲ್ಲಾನು ಕಲ್ತ್ಕೋತೀಯ. ಆದ್ರೆ ನೀನೀಗ ಓದ್ತಿರೋದು PE ಸ್ಕೂಲಲ್ಲಿ. ಅಲ್ಲಿ ನಿಯಮಗಳ ಪ್ರಕಾರನೇ ನೀನು ಕಲಿಬೇಕಲ್ವಾ ಸುಬಿ? ಸುಭಾಷ್, ಈ ಮನೆ ಎಲ್ಲ ಮಕ್ಕಳು PE ಸ್ಕೂಲಲ್ಲೇ ಓದಿ ಅದಾದ್ಮೇಲೆ ಹೈಯರ್ ಸ್ಟಡೀಸ್ಗೆ ಬೇರೆ ಸ್ಕೂಲಿಗೆ ಹೋಗಿದ್ದಾರೆ. ನೀನ್ ಕೂಡ ಹೀಗೆ ಮಾಡ್ಬೇಕಾಗತ್ತೆ. ಮತ್ತೆ ಶರತ್, ಇವನಿಗೆ ಬುದ್ಧಿ ಹೇಳು. ಎಲ್ಲಿ ತನಕ ಇವನು PE ಸ್ಕೂಲಲ್ಲಿ ಇರ್ತಾನೋ ಅಲ್ಲಿ ತನಕ ಮಾತೃಭಾಷೆ ಹುಚ್ಚು ಬಿಡು ಅಂತ. ಸಿಲೆಬಸ್ ಬಗ್ಗೆ ಗಮನ ಕೊಡಕ್ ಹೇಳು. ಸಿಲೆಬಸ್ ವಿಷಯ ಬಿಟ್ಟು ಬೇರೆ ಓದಿ ಸಮಯ ಹಾಳು ಮಾಡ್ಕೋಬೇಡ ಅಂತ ಹೇಳು. ಶರತ್, ಇನ್ ಮುಂದೆ ನೀನು ಸುಬಿ ಹತ್ರ ಮಾತಾಡ್ಬೇಕಾರೆ ಯೋಚನೆ ಮಾಡಿ ಮಾತಾಡು. ನೋಡ್ತಿದ್ಯಲ್ಲ ಏನೇನ್ ನಡೀತಿದೆ ಅಂತ. ಶರತ್, ಇವನ್ನ ಕರ್ಕೊಂಡೋಗಿಲ್ಲಿಂದ. ಹಾ ಶರತ್, ಸತೀಶ್, ನೀವಿಬ್ರು ಹೊರಡೋದಕ್ಕೆ ಸಿದ್ಧವಾಗಿ ಇವತ್ತೇ ನೀವು ಕೋಲ್ಕತ್ತಾಗೆ ಹೋಗ್ತಾ ಇದ್ದೀರಾ. ಅಲ್ಲೇ ನಿಮ್ ವಿದ್ಯಾಭ್ಯಾಸನ ಮುಂದುವರಿಸಿ. ಶರತಣ್ಣ, ಇವತ್ತು ನಾನು ಮಾತಾಡಿದ್ದಕ್ಕೋಸ್ಕರ ಅಪ್ಪ ನಿಮ್ಮನ್ನ ಕೋಲ್ಕತ್ತಾ ಕಳಿಸ್ತಾ ಇದ್ದಾರಲ್ವಾ? ಪ್ರೋಮಿ, ಶರತ್ ಮತ್ತೆ ಸತೀಶ್ ಹತ್ರ ಕೇಳು, ಹೋಗೋವಾಗ ದಾರಿಲಿ ಏನಾದ್ರೂ ತಿನ್ನೋಕ್ ತಗೊಂಡ್ ಹೋಗ್ತಾರಾ ಅಂತ. ಅಮ್ಮ, ಸುಬಿಕ್ ಎಷ್ಟು ಸಲ ಹೇಳಿದೀವಿ ಚಿಕ್ಕ ವಯಸ್ಸಿನ ಹುಡುಗನ್ ತರ ಮಾತಾಡು ಅಂತ. ಅದನ್ನ ಅರ್ಥನೇ ಮಾಡ್ಕೊಳ್ತಿಲ್ಲ ಅವನು. ಎಷ್ಟು ಬಯಸ್ಕೊಂಡ್ರು ಅವ್ನು ಏನೋ ಕಲಿತಾ ಇಲ್ಲ ಅಮ್ಮ. ಯಾಕೆ ಹೀಗ್ ಮಾಡ್ತಿದ್ದಾನೋ ಗೊತ್ತಾಗ್ತಿಲ್ಲ. ಏನ್ ಹೇಳೋಕ್ ಹೊರಟಿದ್ಯಾ ನೀನು? ಅಮ್ಮ, ನಾನ್ ಒಂದೇ ವಿಷಯನ ಹೇಳೋಕ್ ಇಷ್ಟಪಡೋದು. ಸುಬಿ ತಲೆಯಲ್ಲಿ ಬೇಡ್ದಿರೋ ವಿಷಯಗಳನ್ನ ತುಂಬಿಸ್ತಾ ಇರೋದು ಬರೀ ಇಬ್ರು. ಒಂದು ಹೌದಮ್ಮ, ಇಬ್ರು. ಒಂದು ಖಂಡಿತ ನಿಮ್ ಮಗ ಶರತ್, ಇನ್ನೊಂದು ಅನುಚಿಕಮ್ಮ. ಅನುಚಿಕಮ್ಮನ್ ನಡವಳಿಕೆ ನೋಡಿದ್ರೆ ನಂಗೆ ಯಾಕೋ ತುಂಬಾನೇ ಅನುಮಾನ ಬರುತ್ತೆ ಅಮ್ಮ. ಗಂಡನ್ ಮನೆಯವ್ರ ನೆಪ ಹೇಳಿ 10-15 ದಿನ ಎಲ್ಲೋ ಹೋಗ್ತಾರೆ ಬರ್ತಾರೆ. ಹೋಗ್ಲಿ ಅಲ್ಲೇ ಉಳ್ಕೋತಾರ, ಅದೂ ಇಲ್ಲ. ಇಷ್ಟು ದಿನ ನಾವ್ ಕೋಲ್ಕತ್ತಾದಲ್ಲೇ ಇದ್ವಲ್ಲ, ಅವ್ರು ಒಂದೇನಾದ್ರೂ ಗಂಡನ್ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರ? ಅಮ್ಮ, ನಿಮಗೆಲ್ಲ ಗೊತ್ತಿದ್ದು ಹೀಗ್ ಸುಮ್ನಿರ್ಬೇಡಿ. ಇಲ್ದಿದ್ರೆ ಮನೇಲಿ ದೊಡ್ಡ ತೊಂದ್ರೆ ಆಗತ್ತೆ. ನನ್ ಮಾತನ್ ಸ್ವಲ್ಪ ಕೇಳಿ ನೀವು. ಅವತ್ ನಿಮ್ ಅಳಿಯನೂ ಪತ್ರ ಬರ್ದಿದ್ರು ಅಲ್ವಾ, ದೇಶದ ಪರಿಸ್ಥಿತಿ ಈಗ ಸರಿ ಇಲ್ಲ ಅಂತ. ಅದಕ್ ನಾನೇನ್ ಮಾಡಕ್ಕಾಗತ್ತೆ? ಸುಬಿ ಹೀಗ್ ಮಾತಾಡ್ತಿದ್ದಾನೆ ಅಂತ ಹೇಳಿ ನಾನು ಅನುನ ಮನೆಯಿಂದ ಆಚೆ ಕಳ್ಸಕ್ಕಾಗತ್ತಾ? ಆಮೇಲೆ ಸುಬಿ ಹತ್ರ ಮಾತಾಡ್ಬೇಡ ಅಂತ ಶರತ್ತಿಗೆ ಹೇಳೋದು ತಪ್ಪಾಗತ್ತೆ. ಇಲ್ಲಮ್ಮ, ನಾನು ಅನ್ನು ಚಿಕ್ಕಮ್ಮನ ಮನೆಯಿಂದ ಹೊರಗಾಕಿ ಅಂತ ಹೇಳ್ತಿಲ್ಲ. ನಾನ್ ಹೇಳ್ತಿರೋದಿಷ್ಟೇ, ನೀವಿದ್ರ ಬಗ್ಗೆ ಅನು ಚಿಕ್ಕಮ್ಮನ ಹತ್ರ ಸ್ವಲ್ಪ ಮಾತಾಡಿ ಒಂದ್ ಸ್ವಲ್ಪ ವಿಚಾರಿಸಿ ಅಂತ. ಅಮ್ಮ, ಇನ್ನೊಂದ್ ವಿಷಯ ಏನು ಅಂದ್ರೆ, ಈಗಿಂದಾನೇ ಸತೀಶಂಗೂ ಹುಡುಗಿ ಹುಡ್ಕೋಕ್ ಶುರು ಮಾಡಿದ್ರೆ ಒಳ್ಳೇದು. ಶರತ್ ಮದ್ವೆಗೂ ತಡ ಮಾಡೋದು ಬೇಡ ಅನ್ಸತ್ತೆ. ಮತ್ ವಿಭಾವತಿನೂ ಶರತ್ಗೋಸ್ಕರ ಎಷ್ಟು ದಿನ ಕಾಯ್ತಿರ್ತಾಳೆ? ನೀನ್ ಹೊಲ್ದಿರೋ ಬಟ್ಟೆನೆಲ್ಲ ಇಲ್ಲೇ ಇಟ್ಟಿದ್ದೆ ಅನ್ಸುತ್ತೆ. ಹಾ, ಇದಲ್ಲ ಇದು. ವಿಭಾ, ಯಾಕೆ ಹೀಗ್ ಮಾಡ್ದೆ? ಚೆನ್ನಾಗಿ ಹೊಲ್ದಿರೋ ಬಟ್ಟೆನೆಲ್ಲ ಸ್ವದೇಶಿ ಮೇಳದಲ್ಲಿ ಮಾರ್ಬಿಟ್ ಬಂದಿದ್ಯಾ. ಈಗ ಇವತ್ ಸಂಜೆ ಇದ್ರಲ್ಲಿ ಯಾವ್ದು? ಅಶ್ಯೋ, ಈ ಕಡೆ ಬಾರೋ, ಯಾಕೋ ದಾರಿ ನಿಂತಿದ್ಯಾ? ವಿಭಾ, ನಾನ್ ನಿನಗೆ ನೆನೆ ಒಂದು ಪುಸ್ತಕ ಕೊಟ್ಟಿದ್ನಲ್ಲ, ನೆನ್ಪಿದ್ಯಾ? ಎಲ್ಲಿಟ್ಟಿದ್ಯಾ ಅದನ್ನ? ಸಿಗ್ತಾನೆ ಇಲ್ವಲ್ಲ? ಅಣ್ಣ, ಅಣ್ಣ! ಹಾ, ಸಿಕ್ತು. ಕೇಳಲಿ, ಮನೇಲಿ ಏನ್ ನಡೀತಿದೆ ಅಂತ ನನಗ್ ಸ್ವಲ್ಪ ಬಿಡಿಸ್ ಹೇಳ್ತೀರಾ? ಈಗ ಮನೇಲಿ ನಡೀತಾ ಇದೆ? ಏನ್ ನಡೀತಿದೆ ಅಂದ್ರೆ, ಅದ್ಯಾರೋ ನಿಮ್ಮ ಬಾಲ್ಯದ ಸ್ನೇಹಿತ ಮನ್ಮಥ ಇದ್ದಕ್ಕಿದ್ದ ಹಾಗೆ ಹೀಗ್ ಮನೆಗ್ ಬರೋದು, ಅದೇ ಸಮಯಕ್ಕೆ ನಾನು ಮನೇಲಿರ್ಬೇಕಂತೆ. ಇದಕ್ಕ ಅರ್ಥ ಏನಣ್ಣ? ಅಣ್ಣ, ಏನ್ ನಡೀತಿದೆ ಅಂತ ಸ್ವಲ್ಪ ಹೇಳ್ತೀರಾ ನನಗೆ?
ಹೇಳಿ ಅಣ್ಣ. ವಿಭಾ, ನಿನಗಂತೂ ಗೊತ್ತೇ ಇದೆ ಅಮ್ಮನ್ಗೆ ಶರತ್ ಅವರನ್ನ ಅಳಿಯನಾಗಿ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ನನ್ ಮಾತ್ ಕೇಳು ವಿಭಾ, ಬೇಜಾರ್ ಮಾಡ್ಕೊಳ್ಳೋಂಥ ವಿಷಯನೇ ಅಲ್ಲ. ನಾನ್ ನಿನ್ ಜೊತೆ ಇದೀನಲ್ಲ. ಏಯ್ ವಿಭಾ, ಸ್ವಲ್ಪ ಈ ಕಡೆ ತಿರುಗಿ ನೋಡು. ನನಗ್ ನಿಜವಾಗ್ಲೂ ಅರ್ಥನೇ ಆಗ್ತಿಲ್ಲ ನೀನ್ ಇಷ್ಟು ಬೇಗ ಶರತ್ ಅವ್ರನ್ನ ಅದ್ ಹೇಗೆ ಇಷ್ಟಪಟ್ಟೆ ಅಂತ. ಏಯ್ ಇಲ್ಲಿ ಕೇಳು, ಎಲ್ಲಿಗೆ ಹೋಗ್ತಾ ಇದ್ಯಾ? ಒಂದು ಪತ್ರನಾದ್ರೂ ಬರೀ. ಅಲ್ಲ, ನಿನಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರಿಗೆ ಒಂದು ಪತ್ರನೂ ಬರೆಯೋದಿಲ್ವಾ? ಅನುಪಮ, ನೀನಿಲ್ಲಿ? ನೀನು ಹುಷಾರಾಗಿದ್ಯಾ? ನೀನ್ ಹೇಗ್ ನಿಂತ್ಕೋಬೇಡ, ಬಾ ಒಳಗ್ ಬಂದ್ ಕೂತ್ಕೋ. ಏನಾಯ್ತು? ಯಾಕೆ ನೀನ್ ಇಷ್ಟೊಂದು ಬೇಜಾರಲ್ಲಿದ್ಯಾ? ಅನಂತ್ ಹುಷಾರಾಗಿದ್ದಂತಾನೆ? ನಾನು ಕೋಲ್ಕತ್ತಾ ಹೋಗಿದ್ದೆ ಅಕ್ಕ. ಅಲ್ಲಿ ಅನಂತ್ ಅವ್ರನ್ನ ಭೇಟಿ ಮಾಡ್ಬಂದೆ. ಖುದಿರಾಮ್ ಕೂಡ ಅಲ್ಲೇ ಇದ್ದಾನೆ. ಅವನು ಅಲ್ಲಿ ದೊಡ್ಡ ಕ್ರಾಂತಿನೇ ಮಾಡಕ್ ಹೊರಟಿದ್ದಾನೆ. ಅಕ್ಕ ಅಕ್ಕ ಇದೇನಕ್ಕ? ಏನಾಯ್ತು ನಿಮ್ಗೆ? ಅವನು ಯಾವ ಕೆಲಸ ಮಾಡಕ್ ಹೊರಟಿದ್ದಾನೆ? ಆ ಕೆಲ್ಸದಲ್ಲಿ ಅವನ್ಗೇನಾದ್ರೂ ಅಪಾಯ ಇದೆಯಾ ಹೇಳು? ಗೊತ್ತಿಲ್ಲ ಅಕ್ಕ. ನನಗ್ ಗೊತ್ತಿರೋ ಹಾಗೆ ಅವನ್ ದೇಶಕ್ಕೋಸ್ಕರ ರಕ್ತ ಹರಿಸೋಕ್ ಹೊರಟಿದ್ದಾನೆ. ನಮ್ ಹಿರಿಯರು ಮಾಡದೇ ಇರೋ ಕೆಲ್ಸನ ಇವರು ಇವಾಗ ದೇಶಕ್ಕೋಸ್ಕರ ಮಾಡ್ತಿರುವಾಗ ನಾವು ಅವ್ರನ್ನ ಬೆಂಬಲಿಸ್ಬೇಕಾಗಿರೋದು ನಮ್ ಕರ್ತವ್ಯ ಅಲ್ವಾ? ಸುಭಿ, 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 ಸುಬ್ ಏನಾಯ್ತು ನಿಂಗೆ? ಶರತಣ್ಣ, ನೀವು ಕೋಲ್ಕತ್ತಾಗೆ ವಾಪಸ್ ಹೋಗ್ತಾ ಇದ್ದೀರಾ? ನಾನು ಮಾತೃಭಾಷೆ ಕಲಿತೀನಿ ಅಂದಿದ್ದಕ್ಕೆ ಎಲ್ಲರೂ ನಿಮ್ಮನ್ನ ದೋಷಿ ಅಂತ ಇದ್ದಾರಲ್ವಾ? ಅಯ್ಯೋ ಹುಚ್ಚ, ಹಾಗೆಲ್ಲ ಏನೂ ಇಲ್ಲ. ಅಪ್ಪ ಏನ್ ಹೇಳಿದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ? ಕಾಲೇಜ್ಗೆ ನಾನು ಅಬ್ಸೆಂಟ್ ಆಗ್ತಾ ಇದ್ದೀನಿ, ಅದು ಸತ್ಯನೇ. ಸುರೇಶ್, ನೀನ್ ಯಾವಾಗ ಇಲ್ಲಿಗೆ ಬಂದ್ರು ಸುಭಾಷ್ಗೆ ಈ ಭಾಷೆನ ಹೇಳ್ಕೊಡ್ಲೇಬೇಕು. ಇಲ್ಲ ಇಲ್ಲ ಅಣ್ಣ, ನನ್ ಕೈಲಿ ಇದೆಲ್ಲ ಆಗಲ್ಲ. ಇಲ್ಲ ಶರತಣ್ಣ, ಆದಷ್ಟು ಬೇಗ ಇದನ್ನೆಲ್ಲ ಓದಿ ನಾನು ತಿಳ್ಕೊತೀನಿ. ನೀವು ರಜೆಗೆ ವಾಪಸ್ ಬಂದಾಗ ನೋಡ್ತಾ ಇರಿ. ಆಗ ನಾನು ಈ ಇಡೀ ಪುಸ್ತಕನ ಓದಿ ನಿಮ್ಗೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆನೆ ಹೇಗ್ ಕಲಿತೀಯ ಸುಭಿ? ಅಪ್ಪ ಹೇಳಿರೋದ್ ನೆನ್ಪಿಲ್ವಾ? ಈಗ ಸ್ಕೂಲ್ನ ಪುಸ್ತಕ ಬಿಟ್ಟು ಬೇರೆ ಯಾವ ಪುಸ್ತಕನೂ ಓದ್ಬಾರ್ದು ಅಂತ ಹೇಳಿದ್ದಾರೆ. ಶರತಣ್ಣ, ಹಾಗಿದ್ರೆ ನಾನು ಯಾವ್ದಾದ್ರು ಭಾರತೀಯ ಶಾಲೆಗೆ ಸೇರ್ಕೊಂಡ್ರೆ ನನ್ಗೆ ಮಾತೃಭಾಷೆ ಕಲಿಯೋದು ಸುಲಭ ಆಗುತ್ತಲ್ವಾ? ನನ್ಗೆ PE ಸ್ಕೂಲಲ್ಲಿ ಓದೋಕ್ ಇಷ್ಟ ಇಲ್ಲ. ಏನ್ ಹೇಳ್ತಾ ಇದೀಯ ಸುಭಿ? ಸುರೇಶ್, ಅಪ್ಪನ ಎದುರಿಗೆ ಇದನ್ನೆಲ್ಲ ಹೇಳ್ಬೇಡ, ಸರಿನಾ? ಈಗ ನೀನ್ ಹೋಗು, ಬ್ಯಾಗ್ ರೆಡಿ ಮಾಡ್ಕೋ, ಹೋಗು. ಸುಭಿ, ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಅಪ್ಪನ ಎದುರಿಗೆ ಇದನ್ನೆಲ್ಲ ಮಾತಾಡಕ್ ಹೋಗ್ಬೇಡ, ಸುಮ್ನೆ ಇದ್ಬಿಡು. ನಿನ್ ತಲೆಗೇನಾದ್ರೂ ಬಂದ್ರೆ ಅದನ್ನ ಸಾಧಿಸದೆ ಬಿಡಲ್ಲ ಅಲ್ವಾ?
ನನ್ನ ಹತ್ರ ಬಾ. ಬಾ ಇಲ್ಲಿ. ಕೂತ್ಕೋ. ನನ್ನ ಮಾತಿಂದ ಬೇಜಾರಾಯ್ತಾ? ನಾನು ಹೊರಡ್ತಾ ಇದ್ದೀನಿ ಸುಭಿ. ಈಗ್ಲೂ ಹೀಗೆ ಬೇಜಾರ್ ಮಾಡ್ಕೊಂಡಿರ್ತೀಯಾ? ಶರತಣ್ಣ, ನೀವೇ ಹೇಳಿದ್ರಿ ಅಲ್ವಾ ನಂಗೆ ಮಾತೃಭಾಷೆ ಕಲಿಯೋದು ತುಂಬಾ ಮುಖ್ಯ ಅಂತ. ಆದ್ರೆ ಈಗ ಯಾಕೆ ಎಲ್ಲರ ಮುಂದೆ ಏನು ಹೇಳ್ಬೇಡ ಅಂತೀರಾ? ಎಲ್ಲಾ ಮಾತನ್ನು ಬಾಯ್ ಬಿಟ್ಟು ಹೇಳ್ಬಾರದು ಸುಭಾಷ್. ಕೆಲವೊಂದನ್ನ ಮಾಡಿ ತೋರಿಸ್ಬೇಕು. ಸದ್ಯಕ್ಕೆ ಸುಮ್ನಿರು ಅಂತ ಹೇಳ್ತಾ ಇದ್ದೀನಿ. ನಾವು ನಮ್ ಕೆಲ್ಸದ ಮೂಲಕನೇ ಉತ್ತರ ಕೊಡ್ಬೇಕು ಸುಭಿ. ಆ ಸಮಯ ಈಗ ಬಂದಿದೆ. ನೀವು ಬಂದ್ರ ಅನು ಚಿಕ್ಕಮ್ಮ? ಸರಿ ಕೇಳಿ, ನಾನು ಕೋಲ್ಕತ್ತಾಗೆ ವಾಪಸ್ ಹೋಗ್ತಾ ಇದ್ದೀನಿ. ಪ್ರೋಮಿ ಅಕ್ಕಂಗೆ ನಿಮ್ಮೇಲೆ ತುಂಬಾ ಅನುಮಾನ ಬಂದಿದೆ. ನೀವು ಹುಷಾರಾಗಿರಿ. ಅದಕ್ಕೇನೀಗ? ಎಲ್ರಿಗೂ ಗೊತ್ತಾದ್ರೆ ಏನಾಗುತ್ತೆ? ಅವಮಾನ ಮಾಡ್ತಾರಾ? ಚಿಕ್ಕ ಚಿಕ್ಕ ಮಕ್ಕಳೇ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಿದ್ದಾರೆ. ನಾವು ಅವ್ರಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಅನು ಚಿಕ್ಕಮ್ಮ, ದೇಶಕ್ಕೋಸ್ಕರ ಯಾರು ತಮ್ಮ ಪ್ರಾಣ ಬಿಟ್ಟಿದ್ದು ಹೇಳಿ ನಂಗೆ. ಬ್ರಿಟಿಷರು ಮತ್ತೆ ಯಾರಿಗಾದ್ರೂ ಹೊಡೆದ್ರಾ? ಹೇಳಿ ಅನು ಚಿಕ್ಕಮ್ಮ. ಸುಭಿ ಸುಮ್ನಿರು ನೀನು, ಏನೂ ಆಗಿಲ್ಲ. ಹೇಳಿ ನಂಗೆ, ದೇಶಕ್ಕೋಸ್ಕರ ಯಾರು ಪ್ರಾಣ ಕೊಟ್ಟಿದ್ದು? ಅನು ಚಿಕ್ಕಮ್ಮ, ಏನಿದು? ನಾನು ಮನೇಲಿ ಇಲ್ದೇ ಇರೋವಾಗ ಇದನ್ನೆಲ್ಲ ನೋಡ್ಕೊಳ್ಳೋದು ಯಾರು? ಸುಭಿ, ನಾನು ನಿನಗೆ ಹೇಳಿದ್ನಲ್ಲ, ಯಾರಿಗೂ ಏನೂ ಆಗಿಲ್ಲ. ನಡಿ, ಒಳಗ್ ನಡಿ, ಹೋಗು. ಹೌದು ಸುಬ್ಬಿ, ನೀನಿದೆಲ್ಲ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಎಲ್ರೂ ಬೈತಾರೆ ನಾನ್ ನಿನಗೆ ಕೆಟ್ಟ ದಾರಿ ತೋರಿಸ್ದೆ ಅಂತ. ಆದ್ರೆ ಯಾವ ದಾರಿ ಸರಿ ಅಂತ ಹೇಳೋರು ಯಾರೋ?